ಇಂದು ನಾನು ಮಾತನಾಡುತ್ತಿರುವುದು ಒಂದು ವಿಷಯದ ಬಗ್ಗೆ ಮಾತ್ರವಲ್ಲ. ಮಾತನಾಡಲು ಅವಕಾಶವೇ ಸಿಗದ ಅನೇಕ ಹೆಣ್ಣು ಮಕ್ಕಳ ಮೌನದ ಧ್ವನಿಯಾಗಿ, ಅಂತಹ ಮೌನದ ಪರವಾಗಿ. ಆ ಮೌನವೇ ಬಾಲ್ಯ ವಿವಾಹ. ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳು. ಸ್ತ್ರೀಯರ ಮಹತ್ವವನ್ನು ತಿಳಿಸ್ತಕ್ಕಂತಹ ಶ್ಲೋಕ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಫಲಾಃ ಕ್ರಿಯಾಃ. ಎಂದರೆ, ಯಾವ ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವ ದೊರೆಯುತ್ತದೆಯೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ. ಸ್ತ್ರೀಯರನ್ನು ಗೌರವಿಸದ ಸಮಾಜದಲ್ಲಿ ಯಾವುದೇ ಕಾರ್ಯವೂ ಫಲಿಸುವುದಿಲ್ಲ. ಸ್ತ್ರೀ ಕೇವಲ ಒಂದು ಜೀವನದ ಭಾಗವಲ್ಲ, ಜೀವನಕ್ಕೆ ದಿಕ್ಕು ತೋರುವ ಶಕ್ತಿಯೇ ಸ್ತ್ರೀ. ಹೆಣ್ಣು ಮಗು ಹುಟ್ಟಿದಾಗ ಒಂದು ಮನೆ ಹುಟ್ಟುತ್ತದೆ. ಅವಳನ್ನು ಗೌರವಿಸಿದಾಗ ಒಂದು ಸಮಾಜ ಬೆಳೆಯುತ್ತದೆ. ಸ್ತ್ರೀಗೆ ಬಂದವಲ್ಲ ಅವಕಾಶ ನೀಡಿದಾಗ ಅವಳು ಇತಿಹಾಸ ಬರೆಯುತ್ತಾಳೆ. ಸಮಾಜದ ಪ್ರಗತಿಗೆ ಅಡ್ಡಿಯಾಗುವ, ಮಾನವೀಯ ಮೌಲ್ಯಗಳನ್ನು ನಾಶ ಮಾಡುವ ತಪ್ಪು ಆಚರಣೆಗಳನ್ನು ಸಾಮಾಜಿಕ ಪಿಡುಗುಗಳು ಎಂದು ಕರೆಯುತ್ತೇವೆ. ಇಂತಹ ಸಾಮಾಜಿಕ ಪಿಡುಗುಗಳಲ್ಲಿ ಬಾಲ್ಯ ವಿವಾಹವೂ ಒಂದಾಗಿದೆ. ಸ್ತ್ರೀ ಕೇವಲ ಒಂದು ವ್ಯಕ್ತಿಯಲ್ಲ, ಅವಳು ಒಂದು ಕುಟುಂಬದ ಆಧಾರ, ಒಂದು ಸಮಾಜದ ಶಕ್ತಿ ಹಾಗೂ ಒಂದು ದೇಶದ ಭವಿಷ್ಯ. ಆದರೆ ಆ ಶಕ್ತಿಯನ್ನು ಕುಗ್ಗಿಸುವ, ಅವಳ ಕನಸುಗಳನ್ನು ಮುರಿಯುವ ದೊಡ್ಡ ಸಾಮಾಜಿಕ ಅನ್ಯಾಯವೇ ಬಾಲ್ಯ ವಿವಾಹ. ಹಾಗಾದರೆ ಈ ಬಾಲ್ಯ ವಿವಾಹವೆಂದರೇನು? 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಗೆ ಮತ್ತು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗನಿಗೆ ಮದುವೆ ಮಾಡಿಸುವುದೇ ಬಾಲ್ಯ ವಿವಾಹ. ಇದು ಸಂಪ್ರದಾಯವಲ್ಲ, ಇದು ಕಾನೂನು ಬಾಹಿರ ಅಪರಾಧವಾಗಿದೆ. ಬಾಲ್ಯ ವಿವಾಹದ ದುಷ್ಪರಿಣಾಮಗಳು. ಆಗಲಿ ಬಿಡಿ 18, ಈಗಲೇ ಏಕೆ ತಾಳಿಯ ನಂಟು. ಆಗಲಿ ಬಿಡಿ 18, ಈಗಲೇ ಏಕೆ ತಾಳಿಯ ನಂಟು. ಬಾಲ್ಯ ವಿವಾಹದಿಂದ ಒಂದು ಹೆಣ್ಣು ಮಗುವಿನ ಜೀವನವಷ್ಟೇ ಅಲ್ಲ, ಪೂರ್ಣ ಸಮಾಜದ ಭವಿಷ್ಯವನ್ನೇ ಹಾಳು ಮಾಡುತ್ತದೆ. ಈ ಬಾಲ್ಯ ವಿವಾಹದಿಂದ ಹೆಣ್ಣು ಮಕ್ಕಳ ಶಿಕ್ಷಣ ಅರ್ಧದಲ್ಲೇ ನಿಂತು ಹೋಗುತ್ತದೆ ಹಾಗೂ ಬಾಲ ಮಾತೃತ್ವದಿಂದ ತಾಯಿ ಆರೋಗ್ಯ ಹದಗೆಡುತ್ತದೆ. ಈ ಸಾಮಾಜಿಕ ಪಿಡುಗಿನಿಂದ ತಾಯಿ ಮತ್ತು ಶಿಶುವಿನ ಮರಣ ಪ್ರಮಾಣ ಹೆಚ್ಚಾಗುತ್ತದೆ. ಮಾನಸಿಕ ಒತ್ತಡ ಮತ್ತು ಕೌಟುಂಬಿಕ ಹಿಂಸೆ ಹೆಚ್ಚಾದಂತೆ ಮಹಿಳೆಯ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ ನಾಶವಾಗುತ್ತದೆ. ಇದರಿಂದ ಹೆಣ್ಣು ಮಕ್ಕಳಿಗೆ ವಿಕಲಾಂಗ ಮಕ್ಕಳು ಹುಟ್ಟುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಈ ದುಷ್ಟ ಪದ್ಧತಿಯಲ್ಲಿ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಲೈಂಗಿಕ ಕಾಯಿಲೆಗಳು ಹರಡುವ ಸಾಧ್ಯತೆಗಳಿವೆ ಹಾಗೂ ಇದರಿಂದ ಹೆಚ್ಚು ಗರ್ಭಪಾತವಾಗುವ ಸಂಭವಗಳು ಉಂಟಾಗುತ್ತದೆ. ಒಟ್ಟಾರೆಯಾಗಿ ಹೆಣ್ಣು ಮಗುವಿನ ಕೈಯಿಂದ ಪುಸ್ತಕ ಕಿತ್ತುಕೊಂಡರೆ ಸಮಾಜದ ಕೈಯಿಂದ ಭವಿಷ್ಯವನ್ನೇ ಕಿತ್ತುಕೊಂಡಂತೆ. ಹಾಗಾದರೆ ಇದಕ್ಕೆ ಪರಿಹಾರೋಪಾಯಗಳೇನು? ಬಾಲ್ಯ ವಿವಾಹವನ್ನು ತಡೆಯುವುದು ಕೇವಲ ಸರ್ಕಾರದ ಕೆಲಸ ಮಾತ್ರವಲ್ಲ, ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಮತ್ತು ಗುಣಮಟ್ಟದ ಶಿಕ್ಷಣ ಕಾಯ್ದೆಗಳ ಕಟ್ಟುನಿಟ್ಟಾದ ಜಾರಿಯಾಗಬೇಕು. ಪೋಷಕರಲ್ಲಿ ಸಾಮಾಜಿಕ ಜಾಗೃತಿ ಮೂಡಬೇಕು. ಶಾಲೆಗಳು ಸಮಾಜ ಪರಿವರ್ತನೆಯ ಕೇಂದ್ರಗಳಾಗಬೇಕು ಹಾಗೂ ವಿದ್ಯಾರ್ಥಿಗಳು ಧೈರ್ಯವಾಗಿ ತಪ್ಪಿಗೆ ವಿರೋಧ ವ್ಯಕ್ತಪಡಿಸಬೇಕು. ಶಿಕ್ಷಿತ ಹೆಣ್ಣು ಶಕ್ತಿಶಾಲಿ ರಾಷ್ಟ್ರ. ಸರ್ಕಾರವು ಬಾಲ್ಯ ವಿವಾಹವನ್ನು ತಡೆಯಲು ಕಠಿಣ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಉದಾಹರಣೆಗೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಇದರ ಪ್ರಕಾರ ಬಾಲ್ಯ ವಿವಾಹ ಕಾನೂನು ಬಾಹಿರವಾಗಿದೆ. ಇದರಲ್ಲಿ ಪಾಲ್ಗೊಳ್ಳುವವರಿಗೆ ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತದೆ. ಬಾಲ್ಯ ವಿವಾಹವನ್ನು ರದ್ದುಗೊಳಿಸುವ ಹಕ್ಕು ಎಲ್ಲರಿಗೂ ಇದೆ. ಭಾರತೀಯ ಸಂವಿಧಾನದ ಕಲಂ 14 ಮತ್ತು 15 ಪ್ರಕಾರ ಮಹಿಳೆ ಹಾಗೂ ಪುರುಷರಿಗೆ ಸಮಾನತೆ ಸಾರುತ್ತದೆ ಹಾಗೂ ಲಿಂಗ ಆಧಾರಿತ ಭೇದ ಭಾವ ನಿಷೇಧಿಸುತ್ತದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಕಾಯ್ದೆ ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಸುರಕ್ಷತೆಗೆ ರಕ್ಷಣೆ ಮಾಡುತ್ತದೆ. ಕಾನೂನುಗಳಿವೆ, ಆದರೆ ಜಾಗೃತಿ ಇಲ್ಲದಿದ್ದರೆ ನ್ಯಾಯ ಸಿಗುವುದಿಲ್ಲ. ಈ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿದೆ. ಬಾಲ್ಯ ವಿವಾಹವು ಒಂದು ಸಂಸ್ಕೃತಿಯಲ್ಲ, ಅದು ಸಮಾಜದ ಮೇಲೆ ಬಿದ್ದ ಶಾಪವಾಗಿದೆ. ಹೆಣ್ಣು ಮಗುವನ್ನು ಬೇಗ ಮದುವೆ ಮಾಡಿಸುವುದಲ್ಲ, ಅವಳನ್ನು ಶಿಕ್ಷಿತಳಾಗಿ ಸ್ವಾವಲಂಬಿಯಾಗಿಸಿ ಬೆಳೆಸುವುದೇ ನಿಜವಾದ ಪ್ರಗತಿ. ಇಂದಿನ ಬಾಲಕಿ ನಾಳೆಯ ತಾಯಿ, ಅವಳ ಶಿಕ್ಷಣವೇ ನಾಳೆಯ ಸಮಾಜದ ಭವಿಷ್ಯ. ಬನ್ನಿ ಸ್ನೇಹಿತರೆ, ಬಾಲ್ಯ ವಿವಾಹ ಮುಕ್ತ ಭಾರತವನ್ನು ನಿರ್ಮಿಸೋಣ. ಹೆಣ್ಣು ಮಕ್ಕಳಿಗೆ ಹಕ್ಕು, ಶಿಕ್ಷಣ ಮತ್ತು ಗೌರವ ನೀಡೋಣ. ಧನ್ಯವಾದಗಳು.